ಏನು ನಮ್ಮ ವಸಂತರಾವ್ ಪಾಟೀಲ್ ಇದ್ದಾರೆ, ಅವ್ರ ಮಕ್ಕಳು ವಿವೇಕರಾವ್ ಅವ್ರಿಗೆ ಯಾರು ಭೇಟಿ ಆದರು, ಜೊತೆಗೆ ಪ್ರತಾಪರಾವ್ ಅವ್ರಿಗೆ ಯಾರು ಭೇಟಿ ಆದರು. ಈಗ ಮೊದಲಿನ ಸಂಬಂಧ ಉಳಿದಿಲ್ಲ ಅಲ್ಲಿ. ಹೀಗಾಗಿ ಅಲ್ಲಿ ಯಾರು ಭೇಟಿ ಆದರು, ಅದಕ್ಕೆ ತಾವು ಏನು ಮಾಡಬೇಕು ಅನ್ನೋ ದಿಶೆಯಲ್ಲಿ ಸಹಿತ ತಾವು ಲೆಕ್ಕ ಹಾಕ್ತಾ ಹೊರಟಿದ್ದಾರೆ. ಹೀಗಾಗಿ ಈ ಎಲ್ಲ ದಿಶೆಯಲ್ಲಿ ವಿಚಾರ ಮಾಡಿದಾಗ ಎರಡೂ ಕಡೆಯೂ ಎಚ್ಚರಿಕೆ ಜೋರು ನಡೆದ. ಇದರ ರಿಸಲ್ಟ್ ಏನಾಗ್ಬೋದು ಅನ್ನೋದು ಈಗಾಗಲೇ ಕುತೂಹಲ ಸಣ್ಣಗೆ ಹಬ್ಬುತ್ತಾ ಇದೆ. ಯಾಕಂದರೆ ಈಗಾಗಲೇ ಪರಕಂಟಿಯಲ್ಲಿ ಮಾತಾಡಿದಾಗಿರ್ಬೋದು, ನಮ್ಮ ರಮೇಶ್ ಕತ್ತಿಯವರು ಇನ್ನೊಂದು ಪಂಚ ಕಲ್ಯಾಣ ಜೈನ ಸಮುದಾಯದಲ್ಲಿ ಹೋಗಿ ಮಾತಾಡಿದ್ದಾಗಿರ್ಬೋದು, ಮತ್ತೊಂದು ಬೇರೆ ಕಡೆ ಇಲ್ಲೇ ಏನೋ ಬೈರವಂಗಳಿಗೆ ಬಂದು ಅಲ್ಲಿ ಅಷ್ಟೇನು ಭೇಟಿಯಾಗಿದ್ದಾರೆ ಅನ್ನೋ ಸುದ್ದಿಗಳಿದ್ದಾವೆ. ಒಟ್ಟಿನಲ್ಲೇ ಯಾರ್ಯಾರು ತಮಗೆ ಆತ್ಮೀಯರು ಅನ್ನಿಸ್ತಾರೆ, ಆದಷ್ಟು ತಮ್ಮ ಸಮೀಪದಲ್ಲಿದ್ದಾರೆ ಅವರಿಗೆಲ್ಲ ಭೇಟಿಯಾಗಿ ಒಂದು ಸಂಘಟಿತ ಹೋರಾಟ ಮಾಡುವ ದಿಶೆಯಲ್ಲಿ ಅವರಿಂದ ಅವರು ಇವೆಲ್ಲ ಕಲೆಕ್ಷನ್ಸ್ ಮಾಡ್ತಾ ಇದ್ದಾರೆ ಅಂತೇಳಿ ಒಂದು ಅತ್ಯಂತ ನಂಬಲರ ಸುದ್ದಿಗಳ ಮೂಲ. ಏನೋ ಮಾಡಲಿ ಒಳ್ಳೆಯದಾಗುತ್ತೆ ಜನರಿಗೆ. ಯಾಕಂದ್ರೆ ಇಲ್ಲೇ ಎರಡೂ ಭಾಗ, ಇಡೀ ಜಿಲ್ಲೆಯಲ್ಲಿ ಅಂತ ಹೇಳ್ತಾನೆ, ಎರಡೂ ಭಾಗ ಅನ್ನೋಕ್ಕಿಂತಲೂ ಬರೀ ಹುಕ್ಕೇರಿ, ಗೋಕಾಕ್ ಅಥವಾ ಇದು ಏನೋ ನಮ್ಮ ಅರಮಾವಿ ಅಥವಾ ಇನ್ನೊಂದು ನಮ್ಮ ಯಮಕನವಡಿ ಅಂತ ಹೇಳೋಕ್ಕಿಂತಲೂ ಇಡೀ ಬೆಳಗಾವಿ ಜಿಲ್ಲೆಯಲ್ಲಿ ಒಂದು ಏನಪ್ಪ ಅಂದ್ರೆ ಆರೋಗ್ಯಕರವಾದ ಒಂದು ಪ್ರತಿಸ್ಪರ್ಧೆ ಆಗಲಿ, ಪ್ರಜಾಪ್ರಭುತ್ವ ಉಳಿದು ಬೆಳೀಲಿ ಅನ್ನೋದು ನಮ್ಮ ಹಂಬಲ. ಯಾರು ಆಡಳಿತ ಮಾಡ್ತಾರೆ ಒಳ್ಳೆ ಆಡಳಿತ ಮಾಡಲಿ ಅನ್ನುವಂಥದ್ದು. ಅದರಲ್ಲೂ DCC ಬ್ಯಾಂಕನ್ನು ಕಳೆದುಕೊಂಡ ಮೇಲೆ ನೀರಿನ ಹೊರಗೆ ತೆಗೆದು ಹೋಗದಂಗೆ ಆಗ್ಯದ ನಮ್ಮ ರಮೇಶ್ ಕತ್ತಿಯವರನ್ನು. ಜೊತೆಗೆ ಏನಪ್ಪ ಅಂತಂದ್ರೆ ಸೌದಿಯವ್ರನ್ನ ಚಲಪಡಿಸ್ತಾ ಇದ್ದಾರೆ, ಏನೋ ಮಾಡಬೇಕು, ಏನಾದರೂ ಮಾಡ್ಬೇಕಂತೇಳಿ ಈ ದಿಶೆಯಲ್ಲಿ ಒಂದು ಒಳ್ಳೆಯ ರಿಸಲ್ಟು ಬರ್ಬೋದು ಮುಂದಿನ ದಿನಗಳೆಲ್ಲ. ಯಾಕಂದ್ರೆ ಕಳೆದುಕೊಂಡಾಗ ಗೊತ್ತಾಗ್ತದೆ ನೋವು ಹೆಂಗೆ ಇರ್ತದೆ ಅಂತೇಳಿ. ಬಟ್ ಮಾಡಿ ಅದರಿಂದ ಜನಕ್ಕೆ ಒಳ್ಳೇದಾಗಲಿ, ಅವ್ರಿಗೂ ಲಾಭ ಆಗಲಿ. ಯಾಕಂದ್ರೆ ಲಾಭ ಇಲ್ಲದೆ ಯಾರೂ ರಾಜಕೀಯ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಮಾಡೋದು ಇಲ್ಲ. ಅಧಿಕಾರಕ್ಕಾಗಿ ಎಲ್ಲ ಮಾಡ್ತಾ ಇರ್ತಾರೆ. ಅಧಿಕಾರ ಜೊತೆಗೆ ಇನ್ನಷ್ಟು ಜನಪರವಾದ ಕೆಲಸಗಳು ಆಗಲಿ ಅನ್ನೋದು ನಮ್ಮ ಒಂದು ಅಭಿಪ್ರಾಯ. ಏನಿದ್ರು ಇದಕ್ಕೆ ನಾವು ತಪ್ಪು ಮಾತಾಡಿದ್ವೇನೋ, ತಪ್ಪಲ್ಲಿ ಸರಿ ಇರಲಿ, ಏನಾದರೂ ನೋಡ್ತಾ ಇರಿ, ನಿಮ್ಮ ಅಭಿಪ್ರಾಯ ತಿಳಿಸ್ತಾ ಇರ್ರಿ. ಯಾಕಂದರೆ ಬೆಳಗಾವಿ ಜಿಲ್ಲೆಯಲ್ಲಿ ಪ್ರಜಾಪ್ರಭುತ್ವ ಉಸಿರಾಡಿಸ್ಬೇಕು, ಜೊತೆಗೆ ಜನಸಾಮಾನ್ಯರಿಗೆ ಒಳ್ಳೆಯ ಬದುಕು ಸಿಗಬೇಕು ಅನ್ನೋದಷ್ಟೇ ಇಲ್ಲಿ ಆಶೆ ಅಂತ. ಇದು ನಿಮ್ಮ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿಸ್ಬೋದು. 16 ನ್ಯೂಸ್ ಅರ್ಥ ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.